ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈ ಯಶೋಧ ನಂಬ್ಕೊಂಡ್ರೆ ಯಾವ ಕೆಲಸನೂ ಸರಿಯಾದ ಟೈಮ್ಗೆ ಆಗಲ್ಲ ಕಡೆ. ಅಲ್ಲ, ಶಾಸ್ತ್ರಿಗಳು ಬರೋ ಹೊತ್ತಾಯ್ತು, ಇನ್ನು ಪೂಜೆಗೆ ರೆಡಿ ಆಗಿಲ್ಲ. ಏ ಚಿಂಟು ಹತ್ರ ಹೇಳಿ ಕಳಿಸಿದ್ನಲ್ಲ, ಇನ್ನೂ ಯಾಕೆ ರೆಡಿ ಆಗಿಲ್ಲ? ಯಾಕಮ್ಮ ಕೂಗಾಡ್ತಿದ್ಯಾ? ಮತ್ತಿನ್ನೇನೆ, ಒಂದ್ ಕೆಲಸನ ವಹಿಸ್ಕೊಂಡ್ಮೇಲೆ ಅದನ್ನ ಸರಿಯಾಗಿ ನಿಭಾಯಿಸ್ಬೇಕು. ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಡ್ಬೇಕು. ಇವಳು ಹೊಟ್ಟೆನಲ್ಲಿ ಒಂದ್ ಮಗುನು ಹುಟ್ಟಿಲ್ಲ ಅಂತ ತಾನೇ ಈ ಪೂಜೆ ಮಾಡ್ತಿರೋದು. ಅಮ್ಮ, ಈಗ ಏನಾಯ್ತು ಅದನ್ನ ಹೇಳು. ಹಾಗೆ ಮಗಳು ಸೊಸೆ ಸೇರ್ಕೊಂಡು ಇವಳು ಸಹಾಯ ಮಾಡಕ್ ಹೊರಟಿದ್ರು. ಮಾಡ್ಲಿ ಬಿಡಮ್ಮ, ಜೀತ ಮಾಡ್ತೀವಿ ಅನ್ನೋರ್ನ ನೀನ್ ಯಾಕೆ ತಡಿತೀಯ? ಜೀತ ಮಾಡೋದ್ರ ಪ್ರಶ್ನೆ ಅಲ್ಲ ಕಡೆ, ಸಹಾಯ ಅನ್ಕೊಂಡು ಒಬ್ರಿಗೊಬ್ರು ಹತ್ರ ಆಗ್ಬಿಟ್ರು ಏನ್ ಮಾಡ್ತೀಯಾ ಅಂತ. ಆ ನಿತ್ಯ ಈಗ ತಾನೇ ಮನೆಗೆ ಬಂದಿದ್ದಾಳೆ. ಅವಳು ನೋಡ್ತಿದ್ರೆ ಅವಳು ಘಾಟ್ ಮೆಣಸಿನಕಾಯಿ ತರ ಕಾಣಿಸ್ತಾಳೆ. ಇವತ್ತು ಮಾತು, ನಾಳೆ ದೂರು, ನಾಡಿದ್ ಪಿತ್ತೂರಿ, ಹೀಗೆ ಇಲ್ದಿರೋದನ್ನೆಲ್ಲ ಅವಳು ತಲೆಗೆ ತುಂಬಿ ನಮ್ ವಿರುದ್ಧ ಎತ್ಕಟ್ಟಿದ್ರೆ ಏನ್ ಮಾಡ್ತೀಯಾ ಅಂತ. ನೀನ್ ಹೇಳ್ತಿರೋದು ನಿಜ ಅಮ್ಮ. ಆ ಥರದ್ದೇನಾದ್ರೂ ನನ್ನ ಕಣ್ಣಿಗೆ ಬಿದ್ದರೆ ಇವತ್ತು ನಡೆಯೋದು ದೇವ್ರಿಗೆ ಪೂಜೆ ಅಲ್ಲ, ಆ ಯಶೋಧನ್ಗೆ ಪೂಜೆ. ಅದು ಯಾವ ಲೆವೆಲ್ಗೆ ಹೋಗಿ ನಿಲ್ಲತ್ತೋ ಗೊತ್ತಿಲ್ಲ. ಆ ನಿತ್ಯನ್ಗೂ ನಾವು ಏನು ಅನ್ನೋದನ್ನ ತೋರಿಸ್ಬೇಕಮ್ಮ. ಅಮ್ಮ, ನಾನು ಹೋಗಿ ಆ ನಿತ್ಯನ ಸ್ವಲ್ಪ ವಿಚಾರಿಸ್ಕೊಂಡ್ಬರ್ತೀನಿ. ಅಮ್ಮ, ನಾನು ನಿಂಗೆ ಹೆಲ್ಪ್ ಮಾಡ್ಲಾ? ಅಯ್ಯೋ, ಅಮ್ಮ ತರಿಸೋಕ್ ಬಿದ್ದಾರಲ್ಲಪ್ಪ. ರಾತ್ರಿಯಿಂದ ಅವ್ರು ಏನು ತಿಂದೇ ಇಲ್ಲ. ಅಮ್ಮ ಇರು, ನಿಂಗೆ ಏನಾದ್ರು ಒಂದ್ ಸ್ವಲ್ಪ ತಿನ್ನಕ್ ತಗೊಂಡ್ಬಿಡ್ತೀನಿ.
ನೀವೆಷ್ಟು ಬೇಗ ಕೆಲಸ ಮಾಡ್ತೀರಾ? ಅಮ್ಮ ನೋಡಿದಿದ್ರೆ ದೊಡ್ಡಮ್ಮಂಗೆ ಹೇಳ್ತಿದ್ರು ನನ್ನ ಸೊಸೆ ಎಷ್ಟು ಚುರುಕ ಕೆಲಸ ಮಾಡ್ತಾಳೆ ಅಂತ. ನಿನ್ ಸೊಸೆನೂ ಇದ್ದಾಳೆ, ಒಂದು ಕೆಲಸ ನೆಟ್ಟಿಗೆ ಮಾಡಕ್ ಬರಲ್ಲ ಅಂತ. ಇಬ್ರಿಗೂ ವರ್ಲ್ಡ್ ವಾರ್ ನಡೀತಿತ್ತು. ನೋಡಿ ಮಜಾ ತಗೋಬೋದಾಗಿತ್ತಾ? ಛೇ, ನಮಗೋಸ್ಕರ ಅಕ್ಕನ ಬಲಿಪಶು ಮಾಡೋದಾ? ಅವರು ತುಂಬ ಒಳ್ಳೆಯವರು. ಅವ್ರು ಮಾಡೋ ಕೆಲಸದಲ್ಲಿ ನಂಗೆ ಅರ್ಧನೂ ಮಾಡೋಕ್ಕಾಗಲ್ಲ. ಮಂತ್ರವಾದಿ ಅತ್ತೆ ಇಲ್ಲ. ಅಮ್ಮಂಗೋಸ್ಕರ ಒಂದು ಬಾಳೆಹಣ್ಣು ತಗೊಂಡು ಹೋಗ್ತೀನಿ. ದೇವ್ರೇ, ನಾನು ಕಳ್ತನ ಮಾಡ್ತಿಲ್ಲ. ಅಮ್ಮಂಗೋಸ್ಕರ ಬಾಳೆಹಣ್ಣು ತಗೊಂಡು ಹೋಗ್ತಾ ಇದ್ದೀನಿ. ನಿಂಗೆ ಬಾಳೆಹಣ್ಣು ಕಮ್ಮಿ ಆಯ್ತು ಅಂತ ಸೆಟ್ ಮಾಡ್ಕೋಬೇಡ ಪ್ಲೀಸ್. ನಿತ್ಯ, ಏನು ಮಾಡ್ತಾ ಇದೀಯಾ? ಕಾಣಿಸ್ತಿಲ್ವಾ? ಅಣ್ಣೆಚ್ತಿದೆ. ಅದು ನನಗೂ ಕಾಣಿಸ್ತಿದೆ. ಈ ಕೆಲಸ ಮಾಡೋದಕ್ಕೆ ನಿನಗೆ ಯಾರು ಹೇಳಿದ್ದು? ಯಾರು ಹೇಳಬೇಕು? ಮನುಷ್ಯರಾದವರು ಇನ್ನೊಬ್ರ ಕಷ್ಟ ನೋಡಿ ಅಯ್ಯೋ ಪಾಪ ಅಂತಾರೆ. ನೀ ಆ ಯಶೋಧನ್ಗೆ ಎಷ್ಟು ಬೇಕಾದ್ರೆ ಅಯ್ಯೋ ಪಾಪ ಅನ್ನು, ಆದರೆ ನಮ್ಮ ವಿಷಯದಲ್ಲಿ ಮಾತ್ರ ಮೂಗು ತೋರ್ಸಕ್ ಬರಬೇಡ. ನಿನ್ನೆಯಿಂದ ಅಕ್ಕ ಒಬ್ಬರೇ ಗಾಂಡತ್ತಿನ ಥರ ದುಡಿತಾನೆ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ನನಗೆ ನಿಮ್ಮ ಥರ ಕಳ್ರದೇ ಇಲ್ಲ. ಕರೆಕ್ಟಾಗಿ ಹೇಳಿದ್ರಿ. ನೀವು ನನ್ನ ಥರನೇ ಅಮ್ಮಂಗೆ ಹೆಲ್ಪ್ ಮಾಡ್ತೀರಾ? ನಿತ್ಯ, ಟೂ ಮಚ್. ಮನೆಗೆ ಬಂದು 2 ದಿನ ಕೂಡ ಆಗಿಲ್ಲ, ಆಗ್ಲೇ ನನಗೆ ಎದುರು ಉತ್ತರ ಕೊಡಕ್ ಬರ್ತೀಯಾ? ಏನು ಮಾಡೋದು? ಅಕ್ಕನ ಥರ ಬಾಯಿ ಮುಚ್ಕೊಂಡಿರೋ ಸ್ವಭಾವ ನಂದಲ್ವಲ್ಲ. ಅಮ್ಮ, ನಿಂಗೆ ಅಡುಗೆ ಮಾಡಕ್ ಆಗ್ತಿಲ್ವಾ? ನಿನ್ ಕಷ್ಟನ ಈಗ ನೋಡಕ್ ಆಗ್ತಿಲ್ಲ. ತಗೋ, ಫಸ್ಟು ಬಾಳೆಹಣ್ಣು ತಿನ್ನು. ತುಂಬ ಸುಸ್ತಾಗ್ತಾ ಇದೆ. ಇದನ್ನು ಹೀಗೆ ಬಿಡೋ ಹಾಗೂ ಇಲ್ಲ, ತಳ ಸೀದೋಗ್ಬಿಡುತ್ತೆ. ಓ ಹೌದಾ, ಸರಿ. ಪಾಯಸ ಮಾಡಾದ್ಮೇಲೆ ಇದನ್ನು ತಿನ್ನಂತೆ, ಓಕೆನಾ? ಇಲ್ಲ ರಾಗಿಣಿ, ನಾನು ಉಪವಾಸ ಇದ್ದೀನಿ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಅಲ್ಲಿ ಬಾಳೆಹಣ್ಣು ಬಿದ್ದಿದೆ. ರಾಗಿಣಿ, ಆ ಬಾಳೆಹಣ್ಣು ನಾನು ತಂದಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.